ಪ್ರಜಾಪ್ರಭುತ್ವ ನಡೆಯೋದೇ ಬಹುಮತದ ಮೇಲೆ. ಬಹುಮತವನ್ನ ಸಾಬೀತುಪಡಿಸಿ ಅಂದ್ರೆ ನಿನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ರಾಜೀನಾಮೆನೇ ಘೋಷಣೆ ಮಾಡಿಬಿಟ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಬಹುಮತವನ್ನ ಸಾಬೀತುಪಡಿಸೋದು ಸದನದಲ್ಲಿ ಅಸಾಧ್ಯ ಅಂತ. ಮುಜುಗರ ಬೇಡ. ಕರ್ನಾಟಕದಲ್ಲಿ ಏನಾಯ್ತು, ಯಡಿಯೂರಪ್ಪನವರು ಅದೇ ಮಾಡಿದ್ರು. ಆದರೆ ಅವರು ಸದನಕ್ಕೆ ಬಂದು ಬಹುಮತ ಸಾಬೀತಿನ ಪ್ರಕ್ರಿಯೆ ಶುರು ಆಗೋದಕ್ಕೂ ಮುಂಚೆ ರಾಜೀನಾಮೆ ಘೋಷಣೆ ಮಾಡಿದ್ರು. ಆದರೆ ಇವರು ಸದನಕ್ಕೂ ಬರ್ದೇನೆ ಆ ಒಂದು ಘೋಷಣೆಯನ್ನ ಮಾಡೇ ಬಿಟ್ರು. ಈ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇಷ್ಟು ಬೇಗ ಬೆಳವಣಿಗೆಗಳಾಗೋಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಅಷ್ಟೇ ರಾಜೀನಾಮೆ, ಇವತ್ತು ಬೆಳಿಗ್ಗೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ಸಾಯಂಕಾಲಕ್ಕೆ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಾಗೋಯ್ತು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ. ಮಹಾ ಆಟದಲ್ಲಿ ಕೊನೆ ಕ್ಷಣಕ್ಕೆ ಲೆಕ್ಕಾಚಾರ ಬದಲಿಸಿದ ಬಿಜೆಪಿ ಒಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕೆ ಹೊಡೆದು ಬಿಡ್ತಾ ಅನ್ನೋ ಪ್ರಶ್ನೆ ಈಗ ನಮ್ಮ ಮುಂದೆ. ಉದ್ಧವ್ ಠಾಕ್ರೆಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಂತೂ ನಿಜ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಏಕನಾಥ್ ಶಿಂದೆ ಇನ್ನು ಸಿಎಂ ಬದಲಿಗೆ ಡಿಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪದಗ್ರಹಣ. ರಾಜಭವನದ ಸಮಾರಂಭದಲ್ಲಿ ಇಬ್ಬರೇ ಅಧಿಕಾರ ಸ್ವೀಕಾರ. ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಬಿಜೆಪಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಉಪಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಕೂಡ ಸರ್ಕಾರದ ಭಾಗವಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಫಡ್ನವೀಸ್ ನೂತನ ಕ್ಯಾಬಿನೆಟ್ನಲ್ಲಿ, ಇನ್ಫ್ಯಾಕ್ಟ್ ಇದು ಶಿಂದೆ ನೂತನ ಕ್ಯಾಬಿನೆಟ್, ಅದರಲ್ಲಿ ಫಡ್ನವೀಸ್ ಡಿಸಿಎಂ ಆಗಿ ಪದಗ್ರಹಣ ಮಾಡಿರ್ತಾರೆ. ಮುಂಬೈನ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಇಬ್ಬರಿಗೂ ಪ್ರಮಾಣ ವಚನ ಬೋಧಿಸಿದರು. ಈ ವೇಳೆ ಕಾರ್ಯಕರ್ತರು ಜೈಕಾರ ಹಾಕಿದ್ರು. ಶಿಂದೆ ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಅವರ ಸಂತಸ ಮುಗಿಲು ಮುಟ್ಟಿದೆ. ಇಲ್ಲ, ಇಷ್ಟೆಲ್ಲ ಆಯ್ತಲ್ಲ, ಶಿಂದೇನ ಸಿಎಂ ಆಗಿ ಘೋಷಣೆ ಮಾಡೋದಕ್ಕೆ ಕಾರಣ ಏನು? ಫಡ್ನವೀಸನ್ನ ಡಿಸಿಎಂ ಆಗಿ ಮಾಡಿಸಿದ್ರಲ್ಲ, ಅಂದರೆ ಕೇಂದ್ರದ ನಾಯಕತ್ವ, ಬಿಜೆಪಿಯ ಉನ್ನತ ನಾಯಕತ್ವ, ಅದ್ರ ಹಿಂದೆ ಇರುವಂಥ ಕಾರಣ ಏನು? ಮುಂಚೆ ಇದ್ದಂಥ ಮಾತೇನು? ಮುಂಚೆ ಇದ್ದಂಥ ಪ್ಲ್ಯಾನ್ ಏನು? ಬದಲಾವಣೆಗೆ ಕಾರಣ ಏನು? ಇಲ್ಲಿರುವಂಥ ಒಂದಷ್ಟು ಅಂಶಗಳ ಮೂಲಕ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಫಡ್ನವೀಸ್ ಮತ್ತೆ ಸಿಎಂ ಆಗುವ ಕುರಿತು ಬಿಜೆಪಿಯಲ್ಲಿ ಉತ್ಸಾಹ ಇರಲಿಲ್ಲ. ಅಂದರೆ ಮಹಾರಾಷ್ಟ್ರ ಘಟಕದಲ್ಲಿ ಫಡ್ನವೀಸ್ ಈಗಾಗಲೇ ಒಂದು ಬಾರಿ ಸಿಎಂ ಆಗಿದ್ದಾರೆ. ಅವರಿಗೆ ಸ್ಥಳೀಯವಾಗಿ ಬೇಕಾದಂಥ ಬೆಂಬಲ ಇಲ್ಲ ಅನ್ನೋದು ಪಕ್ಷದ ಒಳಗಿನ ಚರ್ಚೆಯ ಮೂಲಕ ತಿಳಿದು ಬಂದಿರುವಂಥದ್ದು. ಹಾಗಾಗಿ ಅವರನ್ನೇ ಸಿಎಂ ಆಗಿ ಮತ್ತೊಮ್ಮೆ ಮಾಡಿದ್ರೆ ಬೇಕಾದಂಥ ಬೆಂಬಲ ಸಿಗದೇ ಇರ್ಬೋದು ಅನ್ನೋ ಆತಂಕ ಕೂಡ ಬಹುಶಃ ಬಿಜೆಪಿಯ ನಾಯಕತ್ವಕ್ಕೂ ಇತ್ತು. ಅದು ಮಹಾರಾಷ್ಟ್ರ ಮಟ್ಟದಲ್ಲೂ ಇತ್ತು, ಕೇಂದ್ರದ ಮಟ್ಟದಲ್ಲೂ ಇತ್ತು. ಇನ್ನು ಸಿಎಂ ಸ್ಥಾನ ಪಡೆದ್ರೆ ಶಿಂದೆ ಬಣಕ್ಕೆ ಸಂಪುಟದಲ್ಲಿ ಹೆಚ್ಚು ಆದ್ಯತೆ ನೀಡಬೇಕು. ಅಂದರೆ ಬಿಜೆಪಿಗೆ ಸಿಎಂ ಸ್ಥಾನ ತಗೊಂಡ್ರೆ ಶಿಂದೆ ಬಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ, ಆದ್ಯತೆಯನ್ನು ಕೊಡಬೇಕಾಗುತ್ತೆ. ನಾವು ಅದ್ರ ಬದಲು ಖಾತೆಗಳನ್ನ, ಒಳ್ಳೊಳ್ಳೆ ಪ್ರಬಲವಾದ ಖಾತೆಗಳನ್ನ ತಗೊಂಡು ನಾವು ಕೆಲಸ ಮಾಡೋಣ ಅನ್ನೋದು ಬಿಜೆಪಿಯ ಪ್ಲ್ಯಾನ್ ಆಗಿರಬಹುದು. ಸರ್ಕಾರದ ನೇತೃತ್ವ ಬಿಜೆಪಿ ವಹಿಸಿದ್ರೆ ಸುಸೂತ್ರವಾಗಿ ಅಧಿಕಾರ ಅಸಾಧ್ಯ. ಇದಕ್ಕೆ 10 ಕಾರಣಗಳು. ಅದರಲ್ಲಿ ಪ್ರಮುಖ ಕಾರಣ ಅಂದರೆ ಫಡ್ನವೀಸ್ಗೆ ಸ್ಥಳೀಯವಾಗಿ ಮಹಾರಾಷ್ಟ್ರದ ಬಿಜೆಪಿ ಘಟಕದಲ್ಲಿನೇ ಕ್ಷೀಣಿಸ್ತಿದೆ ಬೆಂಬಲ. ಒಂದು ರೀತಿಯಲ್ಲಿ ಇದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. 3 ದಶಕದ ಮಿತ್ರ ಪಕ್ಷ ಛಿದ್ರಗೊಳಿಸಿದ ಅಪಖ್ಯಾತಿ ಬೇಡ ಎಂಬ ನಿಲುವು. ಈಗಾಗಲೇ ಮಾತುಕತೆ ಶುರುವಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಶಿವಸೇನೆ ಪರ, ಅಂದರೆ ಉದ್ಧವ್ ಠಾಕ್ರೆ ಪರ ಒಂದು ರೀತಿಯಲ್ಲಿ ಎಮೋಷನಲ್ ಅಲೆ ಇದೆ. ಈ ಥರದ ಸಂದರ್ಭದಲ್ಲಿ ಇವರು ಆ ಸರ್ಕಾರವನ್ನು ಕೆಡಿಸಿದಂಥ ಅಪಕೀರ್ತಿಗೆ ಪಾತ್ರರಾಗೋದಲ್ಲದೆ ಪಕ್ಷವನ್ನೇ ಒಡೆದ್ರಪ್ಪ ಅನ್ನೋ ಪಟ್ಟ ಇವ್ರ ಹೆಗಲಿಗೆ ಕಟ್ಕೊಳ್ಳೋದು ಬೇಡ ಅಂತ ಹೇಳಿ ಬಹುಶಃ ಔದಾರ್ಯತೆಯ ಒಂದು ಸಂಕೇತ ಕೂಡ ಆಗಿರ್ಬೋದು. ಆ ಒಂದು ಆಲೋಚನೆಯ ಮೂಲಕ ಇವರು ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ, ಈಗ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ದಾಯಿತು. ಇನ್ನು ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಲ ಕುಂದಿಸಲು ಶಿಂದೆಗೆ ಸಿಎಂ ಪಟ್ಟ. ಈಗಾಗಲೇ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ವರ್ಸಸ್ ಏಕನಾಥ್ ಶಿಂದೆ ಅಂತ ತಗೊಂಡ್ರೆ ಶಾಸಕಾಂಗದ ಮಟ್ಟದಲ್ಲಿ ಸಂಸದರನ್ನು ಹೊರತುಪಡಿಸಿ ಶಾಸಕಾಂಗ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮಟ್ಟದಲ್ಲಿ ಏಕನಾಥ್ ಶಿಂದೆ ತನ್ನ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಮೇಲ್ಗೈ ಅನ್ನೋದು ಈಗ ಸ್ಪಷ್ಟವಾಗಿ ಸಂಖ್ಯೆಗಳ ಮೂಲಕ, ಶಾಸಕರ ಸಂಖ್ಯೆಗಳ ಮೂಲಕ ನಾವು ನೋಡ್ತಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿನೇ ಅವ್ರು ಆಗ್ಬಿಟ್ರು ಅಂದರೆ ಬಹುಶಃ ಕಾರ್ಯಕರ್ತ ಪಡೆ ಇದೆಯಲ್ಲ, ಇದು ಯಾವುದೇ ಪಕ್ಷಕ್ಕೆ ಒಂದು ಶಕ್ತಿ. ಇವರು ಕೂಡ ಏಕನಾಥ್ ಶಿಂದೆ ಕಡೆ ವಾಲ್ ಬಿಟ್ರೆ ಅದು ಬಿಜೆಪಿಗೆ ಪ್ಲಸ್. ಇದು ಬಿಜೆಪಿಯ ಒಂದು ಉದ್ದೇಶ ಆಗಿರ್ಬೋದು. ಉದ್ಧವ್ ಠಾಕ್ರೆ ಈಸ್ ನಥಿಂಗ್ ಅಂತ ತೋರಿಸ್ಬಿಟ್ರೆ ಅಲ್ಲೂ ಒಂದು ಪರಿಣಾಮ ಬೀರುತ್ತಾ ಅದರದು ಅಂತ ಒಂದು ಪ್ರಯೋಗಕ್ಕೆ ಮುಂದಾಗಿರುವಂತಿದೆ ಬಿಜೆಪಿ. ಸಾಮಾಜಿಕ ಜಾಲತಾಣದಲ್ಲಿ ಉದ್ಧವ್ ಠಾಕ್ರೆ ಬಗ್ಗೆ ಎಮೋಷನಲ್ ಅಲೆ, ಅಂದರೆ ಸಿಂಪತಿ, ಅನುಕಂಪ ಸಹಜ. ಸೈದ್ಧಾಂತಿಕ ವಿರೋಧಿಗಳ ಜೊತೆ ಪಕ್ಷ ಕಟ್ಟಿದ್ದಾರೆ.
ಅವರು ಚುನಾವಣೆನೇ ನಿಲ್ಲಿಲ್ಲ, ಆದರೆ MLC ಆಗಿ ಮುಖ್ಯಮಂತ್ರಿ ಆಗಬೇಕಾಯ್ತು. ಯಾಕಂದರೆ ಅವರೇ ಇದ್ದಿದ್ದು ಕನ್ಸೆನ್ಸಸ್ ಕ್ಯಾಂಡಿಡೇಟ್. ಇಲ್ಲಿ ಬೇರೆ ಯಾರಿಗೂ ಅವಕಾಶನೇ ಇರಲಿಲ್ಲ. BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಸೈದ್ಧಾಂತಿಕ ವಿರೋಧಿಗಳು ಒಟ್ಟಾದರು. ಆದರೆ ವಿರೋಧಿಗಳು ಅಂತ ಶುರು ಮಾಡ್ತಾನೆ ನಾನು ಹೇಳಿರೋದ್ರಿಂದ ಅವರಲ್ಲಿ ಒಂದು ಸಮ್ಮತಿ ಅಂತ ಸಿಗೋದು ಅಸಾಧ್ಯಕ್ಕೆ ಹತ್ತಿರವಾದಂತಹ ವಿಷಯ. ಆದರೆ ಆ ಅಸಾಧ್ಯವನ್ನು ಸಾಧ್ಯವಾಗಿ ಪರಿವರ್ತಿಸಬೇಕು ಅಂದರೆ ಅದಕ್ಕೆ ಒಬ್ಬರು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಬೇಕಾಗಿತ್ತು. ಅದು ಯಾರಪ್ಪ ಅಂದರೆ ಅದು ಉದ್ಧವ್ ಠಾಕ್ರೆ ಆಗಿ ಹೊರಹೊಮ್ಮಿದ್ರು. ಆ ಒಂದು ಸನ್ನಿವೇಶದ ಅನಿವಾರ್ಯತೆಯಿಂದ ಅವರು ಮುಖ್ಯಮಂತ್ರಿ ಗದ್ದುಗೆಯನ್ನು ಏರಬೇಕಾಯಿತು. ಇನ್ನು ಮಿತ್ರತ್ವಕ್ಕೆ ನಾವು ಹೆಚ್ಚು ಬೆಲೆ ಕೊಡ್ತಿದ್ದೇವೆ ಅನ್ನೋದನ್ನ BJP ಈ ಒಂದು ನಿರ್ಧಾರ ಮತ್ತು ಈ ಘೋಷಣೆಯ ಮೂಲಕ ಸಾರಿ ಹೇಳಿದೆ. ಮುಂದಿನ ದಿನಗಳಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ನಾನಾ ಸಂದರ್ಭಗಳಲ್ಲಿ BJPಗೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಬೇಕಾಗ್ಬೋದು. ಇನ್ನೊಂದಷ್ಟು ಕಡೆ ಸರ್ಕಾರದಲ್ಲಿ ಬರಬೇಕು ಅಂದರೆ ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿ ಕೂಡ ಅನಿವಾರ್ಯ ಆಗ್ಬೋದು. ಆದರೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ನಿಂತು ತಮ್ಮ ಮನೆಯನ್ನು ಕಟ್ಕೋತಾರೆ. ಅಟ್ ದ ಸೇಮ್ ಟೈಮ್ ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನು ಅಳಿಸಾಕುವಂಥ ಒಂದು ನೇರ ಯತ್ನವನ್ನು ಮಾಡ್ತಾರೆ. ಅದಕ್ಕಾಗಿ ಅವರು ಕೇಂದ್ರ ಮಟ್ಟದಲ್ಲಿ ಇರುವಂತಹ ಎಲ್ಲ ತಮ್ಮ ಸಂಪನ್ಮೂಲವನ್ನು ಬಳಸ್ತಾರೆ ಅನ್ನೋ ಅಭಿಪ್ರಾಯ ಇತ್ತಲ್ಲ, ಈ ಅಭಿಪ್ರಾಯವನ್ನು ಹೋಗ್ಲಾಡಿಸೋದಕ್ಕಾಗಿ ಒಬ್ಬ ಮಿತ್ರ ಪಕ್ಷ, ಪ್ರಾದೇಶಿಕ ಪಕ್ಷ, ಜೂನಿಯರ್ ಪಾರ್ಟ್ನರ್ ಇನ್ ದಿ ಅಲಯನ್ಸ್ ಅಂತ ಒಂದು ಪಕ್ಷದ ಅಭ್ಯರ್ಥಿಯನ್ನು ಕರ್ಕೊಂಡ್ಬಂದು ಶಾಸಕನನ್ನು ಕರ್ಕೊಂಡ್ಬಂದು ಮುಖ್ಯಮಂತ್ರಿಯಾಗಿ ಮಾಡೋದರ ಸಕಾರಾತ್ಮಕ ಪರಿಣಾಮಗಳೇ ಹೆಚ್ಚು ಅಂತ ಕಂಡು ಬರ್ತಿದೆ. ಕೇವಲ 2.5 ವರ್ಷಕ್ಕಾಗಿ CM ಸ್ಥಾನ ಪಡೆದ್ರೆ ಭಿನ್ನ ಸಂದೇಶ. ಈಗಾಗಲೇ 2.5 ವರ್ಷ ಈ ಮಹಾ ವಿಕಾಸ್ ಅಗಾಡಿ ಅವಧಿ ಮುಗಿಸಿದೆ. ಇನ್ನು 2.5 ವರ್ಷ ಮಾತ್ರ ಉಳಿದಿರೋದು. ಮೊದಲನೇದಾಗಿ CM ಪಟ್ಟವನ್ನು BJP ದೇವೇಂದ್ರ ಫಡ್ನವೀಸ್ ಅಥವಾ ಬೇರೆ ಯಾರೇ ಶಾಸಕ ಏರಿದ್ರು ಅದು ಅಧಿಕಾರದ ದಾಹ ಅಂತ ಯಾರ್ಯಾರು ಮಾತನಾಡ್ತಿದ್ದಾರೆ, ಬ್ಯಾಕ್ ರೂಮ್ ಎಂಟ್ರಿ ಕೊಡೋದ್ರಲ್ಲಿ BJP ಎಕ್ಸ್ಪರ್ಟ್ ಅನ್ನೋ ಆರೋಪವನ್ನು ಯಾರು ಮಾಡ್ತಿದ್ದಾರೆ ಅವರ ಮಾತಿಗೆ ಒಂದು ರೀತಿಯಲ್ಲಿ ಪುಷ್ಟಿ ತುಂಬ್ದಂಗೆ ಆಗಿರೋದು. ನಮ್ಮಲ್ಲಿ ಅಧಿಕಾರದ ದಾಹ ಇಲ್ಲ ಅಂತ ತೋರಿಸೋದಕ್ಕೇನೆ ಮತ್ತು ಅದಕ್ಕೂ ಪ್ರಮುಖವಾಗಿ ಸರ್ಕಾರದ ಒಂದು ಭಾಗವಾಗಿ ತಾವು ಇರಬೇಕು ಅನ್ನೋ ಉದ್ದೇಶವನ್ನು ಸಾಧಿಸಲಿಕ್ಕಾಗಿ ಅವರು ಈ ನಿರ್ಧಾರವನ್ನು ಮಾಡಿರ್ಬೋದು ಅಂತ ಕೂಡ ಈಗ ನಾವು ವಿಶ್ಲೇಷಿಸಬಹುದಾಗಿದೆ. ಪ್ರಸ್ತುತ ಅಧಿಕಾರವು ಮನೆ ಬಾಗಿಲಿಗೆ ಬಂದರೂ CM ಸ್ಥಾನದ ತ್ಯಾಗ ಅಂದರೆ ತ್ಯಾಗವನ್ನು ನಾವು ಮಾಡಿದ್ದೀವಿ ಅಂತ ತೋರಿಸ್ತಿದ್ದಾರೆ. ಇನ್ನು BJPಗೆ ಮಹಾರಾಷ್ಟ್ರ ಅಧಿಕಾರಕ್ಕಿಂತಲೂ 2024ರ ಚುನಾವಣೆ ಮುಖ್ಯ. ಆ 2024ರ ಚುನಾವಣೆಯಲ್ಲಿ ಅವರು ಮಹಾರಾಷ್ಟ್ರದಲ್ಲಿ ಸರ್ಕಾರದ ಭಾಗವಾಗಿದ್ದರೆ ಅವರು ಪ್ರಬಲವಾಗಿ ತಮ್ಮ ಸ್ಥಾನವನ್ನು ಬಳಸಿ ಚುನಾವಣೆಯಲ್ಲಿ ಪರಿಣಾಮಕಾರಿ ಫಲಿತಾಂಶ ಅವರ ಫೇವರಲ್ಲಿ ಪರಿಣಾಮಕಾರಿ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ಬೋದು. ಇವರು ವಿರೋಧ ಪಕ್ಷದಲ್ಲೇ ಉಳಿದುಬಿಟ್ರೆ ಆಡಳಿತದ ಯಂತ್ರ ಸರ್ಕಾರದಲ್ಲಿರುತ್ತೆ. ಆ ಯಂತ್ರವನ್ನು ಬಳಸಿ ಏನೇನು ಮಾಡಬಹುದು ಅಂತ BJPಗೆ ಭಾಳ ಸಹಜವಾಗಿ ಗೊತ್ತಿದೆ. ಇದನ್ನ ಆಗದೆ ಇರೋದಕ್ಕಾಗಿ, ಇದನ್ನ ಆಗಕ್ಕೆ ಬಿಡದೇ ಇರೋದಕ್ಕಾಗಿ ಅವರು ಇವತ್ತು ಜೂನಿಯರ್ ಪಾರ್ಟ್ನರ್ ಆದರೂ ಪರವಾಗಿಲ್ಲ, CM ಪದವನ್ನು ತ್ಯಾಗ ಮಾಡಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾವು ಸರ್ಕಾರದ ಭಾಗವಾಗಿರಬೇಕು ಅನ್ನೋದು ಅವರ ಒಂದು ಪಾಯಿಂಟ್. ಇನ್ಫ್ಯಾಕ್ಟ್ ಇದಕ್ಕೆ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರ ಬರುತ್ತೆ. ಇಲ್ಲಿ ನಾವು ಹೇಳಬೇಕಂದ್ರೆ UP, ಬಿಹಾರ, ಮಹಾರಾಷ್ಟ್ರದಲ್ಲಿ ಒಟ್ಟು 168 ಸಂಸದರ ಸ್ಥಾನಗಳಿರುತ್ತೆ. ಈ 168 ಸ್ಥಾನದಲ್ಲಿ 48 ಮಹಾರಾಷ್ಟ್ರದಲ್ಲಿದೆ. ಆ 48ರ ಪೈಕಿ 23 BJPಯದ್ದು, 18 ಶಿವಸೇನೆಯದ್ದು. ಅಲ್ಲಿಗೆ 48ರಲ್ಲಿ 41 ಈ ಎರಡು ಪಕ್ಷಗಳ ನಡುವೆನೇ ಇರುವಂಥದ್ದು. ಪ್ರಬಲವಾದ ಸ್ಥಾನಗಳನ್ನ ಇವರೇ ಪಡ್ಕೊಂಡಿದ್ದಾರೆ. ಇದನ್ನು ಮುಂದುವರಿಸಬೇಕು ಅಂದರೆ ಇವರಿಬ್ಬರು ಒಟ್ಟಿಗೆ ಇರಬೇಕು ಅನ್ನೋದು ಒಂದು ಭಾಗ. ಹಾಗಾಗುತ್ತೋ ಇಲ್ವೋ BJP ಸರ್ಕಾರದಲ್ಲಿ ಇರಬೇಕು ಅನ್ನೋದಂತೂ ಅನಿವಾರ್ಯ. ಆ ಅನಿವಾರ್ಯತೆಯನ್ನು ಪೂರೈಸೋದಕ್ಕಾಗಿ ಇವತ್ತು ದೇ ಆರ್ ರೆಡಿ ಟು ಬಿ ದ ಜೂನಿಯರ್ ಪಾರ್ಟ್ನರ್. 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರಬೇಕು ಅನ್ನೋದು BJPಯ ತಂತ್ರ. ಹೇಗಿದ್ರು UPಯಲ್ಲಿ ಸ್ವಂತ ಬಲದಿಂದಾನೇ ಅವರು ಸರ್ಕಾರ ಕಟ್ಟಿದ್ದಾರೆ, ಸರ್ಕಾರ ಮಾಡಿದ್ದಾರೆ. ಅಲ್ಲಿ JDU ಜೊತೆ ಬಿಹಾರದಲ್ಲಿ ಮೈತ್ರಿಯಲ್ಲಿದ್ದು ಸರ್ಕಾರದಲ್ಲಿದ್ದಾರೆ. ಇಲ್ಲಿ ಇರಬೇಕಾಗಿತ್ತು, ಈಗ ಇಲ್ಲಿ ಬಂದಿದ್ದಾರೆ. ಬಿಹಾರದಲ್ಲಿ 40 ಸ್ಥಾನ, 39 NDA ಇದೆ. UPಯಲ್ಲಿ 80ರಲ್ಲಿ 64 NDA. ಒಟ್ಟು 168 ಸ್ಥಾನಗಳಲ್ಲಿ NDA ಕೂಟ ಅಂದರೆ BJP ಮತ್ತು ಅವರ ಮೈತ್ರಿ ಪಕ್ಷಗಳು 144 ಸ್ಥಾನಗಳನ್ನು ಗೆದ್ದು ಇವತ್ತಿಗೆ ಸಂಸದರಾಗಿ ಇದ್ದಾರೆ. ಇದೇ ಸಂಖ್ಯಾಬಲವನ್ನು ಅವರು ಮುಂದುವರಿಸಬೇಕು 2024ರಲ್ಲೂ ಅಂದರೆ ಇದನ್ನು ಪುನರಾವರ್ತಿಸೋದಕ್ಕೆ BJP ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡಿದೆ. ಸದ್ಯಕ್ಕೆ ಇದು ವರ್ಕ್ ಆಗುವಂತೆ ಕಾಣ್ತಿದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯ ರಾಜಕೀಯ ಸವಾಲುಗಳಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.